ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು UDICE ಪ್ಲಸ್ ಸ್ಟೂಡೆಂಟ್ ಮೊಡಲ್ಗೆ ಸಂಬಂಧಿಸಿದಂತೆ ಮತ್ತೊಂದು ಮಹತ್ವದ ವಿಚಾರವನ್ನು ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ತಾವು UDICE ಪ್ಲಸ್ ಸ್ಟೂಡೆಂಟ್ ಮೊಡಲ್ನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದೀರಿ. ಅವುಗಳೇನೆಂದರೆ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಮಾಡಿದ್ದೀರಿ, ತಮ್ಮ ಶಾಲೆಯಿಂದ TC ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿದ್ದೀರಿ, ಹಾಗೂ ಡುಪ್ಲಿಕೇಟ್ ಇರ್ತಕ್ಕಂಥ ಮಕ್ಕಳ ಬಗ್ಗೆ ತಮಗೆ ಈಗಾಗಲೇ ಅರಿವಿದೆ ಅಂದ್ಕೊಳ್ತೇನೆ. ಹಾಗಾದರೆ ತಮ್ಮ ಶಾಲೆಯಲ್ಲಿ TC ಔಟ್ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಮುಖಾಂತರ ವಿದ್ಯಾರ್ಥಿಯನ್ನ ಡ್ರಾಪ್ಔಟ್ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ನಲ್ಲಿ ತಾವು ತಮ್ಮ ಶಾಲೆಯಿಂದ TC ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ TCಗಳನ್ನು ಈ ಒಂದು UDICE ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ ಅನ್ನೋದಾದರೆ, ಆ ವಿದ್ಯಾರ್ಥಿಗಳು ತಮ್ಮ ಶಾಲೆಯಿಂದ ಇಲ್ಲಿ ತಾವು ಗಮನಿಸ್ತಾ ಇರಬಹುದು, ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ನಲ್ಲಿ ಸ್ಟೂಡೆಂಟ್ ಪೆನ್ ನಂಬರನ್ನು ಹಾಕಿ ತಾವು ಅಲ್ಲಿ ಈ ಮಗುವನ್ನು ತಮ್ಮ ಶಾಲೆಯಿಂದ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಅನ್ನತಕ್ಕಂಥದ್ದನ್ನು ಮಾಡಿರುತ್ತೀರಿ. ಹಾಗಾದರೆ ಆ ವಿದ್ಯಾರ್ಥಿಗಳು ತಮಗೆ ಎಲ್ಲಿ ತೋರಿಸುತ್ತವೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ತಾವು ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್, ಸ್ಕೂಲ್ ಪ್ರೊಫೈಲ್, ಅದರ ಕೆಳಗಡೆ ಇರತಕ್ಕಂಥ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಮೇಲೆ ತಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ 3 ಆಪ್ಷನ್ಗಳು ಕಾಣಿಸ್ತಾ ಇರುತ್ತವೆ. ಅದರಲ್ಲಿ ಇರ್ತಕ್ಕಂಥ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಅಂತಕ್ಕಂಥ ಮಧ್ಯದ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ತಮಗೆ ತಮ್ಮ ಶಾಲೆಯಿಂದ TC ಔಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸುತ್ತಿರುತ್ತಾರೆ. ಆ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇದೆ, ಆ ವಿದ್ಯಾರ್ಥಿಯ ಪೆನ್ ನಂಬರ್ ಇದೆ, ಆ ವಿದ್ಯಾರ್ಥಿಯ ಕ್ಲಾಸ್ ಇದೆ, ಆ ವಿದ್ಯಾರ್ಥಿಯ ಪೇರೆಂಟ್ಸ್ ಡೀಟೇಲ್ಸ್ ಇದೆ, ಹಾಗೂ ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಕೊನೆಗೆ ಆಕ್ಷನ್ ಅಂತಕ್ಕಂಥ ಕಾಲಮ್ ಕಾಣಿಸ್ತಾ ಇದೆ. ಇಷ್ಟು ಕಾಲಮ್ಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಟ್ರಾನ್ಸ್ಫರ್ ಮಾಡಿದ ನಂತರ ಮತ್ತೇನಾದರೂ ಕೆಲಸವನ್ನ ಮಾಡಲೇಬೇಕಾ ಅಂತಕ್ಕಂಥದ್ದನ್ನು ಕೇಳೋದಾದ್ರೆ, ಹೌದು, ತಾವು ತಮ್ಮ ಶಾಲೆಯಿಂದ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಡ್ರಾಪ್ ಬಾಕ್ಸ್ ನಲ್ಲಿ ಬಂದಿರುತ್ತವೆ. ಈ ಡ್ರಾಪ್ ಬಾಕ್ಸ್ ಅನ್ನ ತಾವು ಕಡ್ಡಾಯವಾಗಿ ಕ್ಲಿಯರ್ ಮಾಡಲೇಬೇಕಾಗುತ್ತದೆ. ಹಾಗಾದ್ರೆ ಈ ಡ್ರಾಪ್ ಬಾಕ್ಸ್ ನಲ್ಲಿರುವ ವಿದ್ಯಾರ್ಥಿಗಳನ್ನ ಕ್ಲಿಯರ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಯಥಾ ಪ್ರಕಾರವಾಗಿ SATS ನಲ್ಲಿ ತಮ್ಮ ಶಾಲೆಯಿಂದ TC ಔಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನ ತಾವು ಯಾವ ಶಾಲೆಗೆ TC ಹೋಗಿದೆಯೋ ಆ ಶಾಲೆಯ ಮುಖ್ಯ ಗುರುಗಳನ್ನ ಸಂಪರ್ಕಿಸಿ ಅವರಿಗೆ ಇನ್ ಮಾಡಿಕೊಳ್ಳಿಕ್ಕೆ ಹೇಳಿ SATS ನಲ್ಲಿ ಇನ್ ಮಾಡಿಸಿರುತ್ತೀರಿ, ಅಥವಾ ಆ ಶಾಲೆಯವರು ಯಾವ ಶಾಲೆಗೆ TC ಬಂದಿದೆಯೋ ಆ ಶಾಲೆಯವರು ಇನ್ ಮಾಡಿಕೊಂಡಿರುತ್ತಾರೆ. ಅದೇ ಪ್ರಕಾರ ಈ ಒಂದು UDICE ಪ್ಲಸ್ ನಲ್ಲಿಯೂ ಕೂಡ ತಮ್ಮ ಶಾಲೆಯಿಂದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಬೇರೆ ಶಾಲೆಯವರು, ಅಂದ್ರೆ ಯಾವ ಶಾಲೆಗೆ TC ಹೋಗಿದೆಯೋ ಆ ಶಾಲೆಯ ಮುಖ್ಯ ಗುರುಗಳು ಕಡ್ಡಾಯವಾಗಿ ಆ ಮಗುವನ್ನ ಇಂಪೋರ್ಟ್ ಮಾಡ್ಯೂಲ್ ಮೂಲಕ ಆ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಆದರೆ ಈ ಕಾರ್ಯವನ್ನ ಅವರು ಮಾಡಿಕೊಳ್ಳದೇ ಇದ್ರೆ ಈ ಡ್ರಾಪ್ ಬಾಕ್ಸ್ ನಲ್ಲಿ ಆ ವಿದ್ಯಾರ್ಥಿಗಳು ಕಾಣಿಸ್ತಾ ಇರುತ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಮಾಡಿದರೆ ಮಾತ್ರ ನಮ್ಮ ಈ ಡ್ರಾಪ್ ಬಾಕ್ಸ್ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಡ್ರಾಪ್ ಬಾಕ್ಸ್ ಅನ್ನ ಕ್ಲಿಯರ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ನಾನು ಉದಾಹರಣೆಗಾಗಿ ಒಬ್ಬ ಮಗುವಿನ ಮಾಹಿತಿಯನ್ನ ತಮಗಿಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ತಾವು ನೋಡ್ತಾ ಇರಬಹುದು, ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಏನಿದೆ ಅಂದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ನಾನ್ ಡ್ರಾಪ್ ಔಟ್. ಇಲ್ಲಿ ರಿಮಾರ್ಕ್ ಅನ್ನ ಕೂಡ ತಾವು ನೋಡ್ತಾ ಇದ್ದೀರಿ, ಸ್ಟಡಿಯಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ತಾವು ಇಲ್ಲಿ ಈ ವಿದ್ಯಾರ್ಥಿ ತಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಗಿದ್ದಾಗ ಆ ಶಾಲೆ ತಮ್ಮ ಬ್ಲಾಕ್ ನಲ್ಲಿಯೇ ಇದ್ರೆ
ಈ ಒಂದು ರಿಮಾರ್ಕ್ ಅನ್ನ ತಾವು ಅಲ್ಲಿ ನೀಡಲೇಬೇಕಾಗುತ್ತೆ. ಒಂದು ವೇಳೆ ಬೇರೆ ತಾಲೂಕಿಗೆ ಅಥವಾ ಬೇರೆ ಬ್ಲಾಕಿಗೆ, ಬೇರೆ ಜಿಲ್ಲೆಗೆ, ಬೇರೆ ರಾಜ್ಯಕ್ಕೆ ಟಿ ಸಿ ಹೋಗಿದ್ರೆ ಅದನ್ನ ತಾವು ಕಡ್ಡಾಯವಾಗಿ ಇಲ್ಲಿ ಅಪ್ಡೇಟ್ ಮಾಡಲೇಬೇಕು. ಜೊತೆಗೆ ತಮ್ಮ ಶಾಲೆಯಿಂದ ಟಿ ಸಿ ಹೋಗದೆ ಆ ಮಗು ತಮ್ಮ ಶಾಲೆಯಲ್ಲಿ ಕಂಟಿನ್ಯೂ ಆಗದೆ ಡ್ರಾಪ್ಔಟ್ ಆಗಿದ್ರೆ ಅದನ್ನು ಕೂಡ ತಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ಡೂಪ್ಲಿಕೇಟ್ ಸ್ಟೂಡೆಂಟ್ ಆಗಿದ್ರೆ ಅದನ್ನ ಡೂಪ್ಲಿಕೇಟ್ ಸ್ಟೂಡೆಂಟ್ ಸ್ಟೇಟಸ್ ಅನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಜೊತೆಗೆ ತಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಗು ಮಧ್ಯದಲ್ಲಿಯೇ ಮರಣ ಹೊಂದಿ ತಮ್ಮ ಶಾಲೆಯಿಂದ ಟಿ ಸಿ ಔಟ್ ಮಾಡಬೇಕಾದ್ರೆ ಅದನ್ನು ಕೂಡ ತಾವಿಲ್ಲಿ ಮಾಡಲೇಬೇಕಾಗುತ್ತೆ. ಈ ಎಲ್ಲ ಕಾರ್ಯಗಳನ್ನ ನಾವು ಹೇಗೆ ಮಾಡುವುದು ಅಂತಕ್ಕಂಥದ್ದನ್ನ ನೋಡೋಣ. ನಾನು ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ತಾವು ನೋಡ್ತಾ ಇರಬಹುದು, ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಸಣ್ಣ ಚೆಕ್ ಬಾಕ್ಸ್ ಇದೆ, ಅದನ್ನ ತಾವು ಚೆಕ್ ಮಾಡಬೇಕು. ಮಾಡಿದಾಗ ಇಲ್ಲಿ ಕೆಳಗಡೆ ಇರತಕ್ಕಂಥ ಎರಡು ಆಪ್ಷನ್ಗಳು ಓಪನ್ ಆಗುತ್ತವೆ. ಅದರಲ್ಲಿ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಸ್ಟೇಟಸ್ ಅಂತಕ್ಕಂಥದ್ರಲ್ಲಿ ತಾವು ನೋಡ್ತಾ ಇರಬಹುದು, ಇಲ್ಲಿ ಮಾರ್ಕ್ ಇನ್ಆಕ್ಟಿವ್ ಅಂತಕ್ಕಂಥದ್ದನ್ನ ಮಾಡಿದಾಗ ಇಲ್ಲಿ ಕೆಳಗಡೆ ರಿಮಾರ್ಕ್ಸ್ ನಲ್ಲಿ ನಮಗೆ 3 ಆಪ್ಷನ್ಗಳು ಕಾಣಿಸ್ತಾ ಇವೆ. ತಾವು ಅವುಗಳನ್ನ ಗಮನಿಸಬೇಕು. 1 ಡೂಪ್ಲಿಕೇಟ್ ಎಂಟ್ರಿ, 2 ರಾಂಗ್ ಎಂಟ್ರಿ, 3 ಡ್ಯೂ ಟು ಡೆತ್. ಒಂದು ವೇಳೆ ತಾವು ಯುಡೇಸ್ ಪ್ಲಸ್ ನಲ್ಲಿ ಆ ವಿದ್ಯಾರ್ಥಿಯನ್ನ ರಾಂಗ್ ಆಗಿ ಎಂಟ್ರಿ ಮಾಡಿಕೊಂಡಿದ್ರೆ ಅದನ್ನು ಕೂಡ ತಾವು ಇಲ್ಲಿ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಮಗು ತೀರಿ ಹೋಗಿದ್ದಲ್ಲಿ ಮಾರ್ಕ್ ಇನ್ಆಕ್ಟಿವ್ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಟೇಟಸ್ ಅನ್ನ ತೆಗೆದುಕೊಂಡು ಇಲ್ಲಿ ಡ್ಯೂ ಟು ಡೆತ್ ಅಂತಕ್ಕಂಥ ಆಪ್ಷನ್ ಅನ್ನ ರಿಮಾರ್ಕ್ ಅನ್ನ ತಾವು ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ತಮ್ಮ ಶಾಲೆಯಲ್ಲಿ ಅಥವಾ ಮತ್ತೊಂದು ಶಾಲೆಯಲ್ಲಿ ಆ ಮಗು ಡಬಲ್ ಎಂಟ್ರಿ ಆಗಿ ದಾಖಲಾಗಿದ್ರೆ ಅದನ್ನ ಡೂಪ್ಲಿಕೇಟ್ ಎಂಟ್ರಿ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ತಾವು ಇಲ್ಲಿ ಆ ಸ್ಟೇಟಸ್ ಅನ್ನ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ಮತ್ತೊಂದು ಆಪ್ಷನ್ ಅನ್ನ ನೋಡೋಣ. ಸ್ಟೂಡೆಂಟ್ ಸ್ಟೇಟಸ್ ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಕರೆಂಟ್ಲಿ ಮಾರ್ಕ್ಡ್ ಡ್ರಾಪ್ಔಟ್ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತೆ ಕೆಳಗಡೆ ಇರ್ತಕ್ಕಂಥ ರೀಸನ್ಗಳನ್ನ ತಾವು ನೋಡ್ಕೋಬೇಕು. ಆ ರೀಸನ್ಗಳಲ್ಲಿ ಯಾವುದು ಆ ಮಗುವಿಗೆ ಅನ್ವಯಿಸುತ್ತೋ ಆ ರೀಸನ್ ಅನ್ನ ಇಲ್ಲಿ ತಾವು ರಿಮಾರ್ಕ್ ನಲ್ಲಿ ಆ ರೀಸನ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಉದಾಹರಣೆಗೆ ಆ ಮಗು ಎಕನಾಮಿಕ್ ರೀಸನ್, ಆರ್ಥಿಕವಾಗಿ ಬಡತನವನ್ನ ಹೊಂದಿರತಕ್ಕಂಥ ಮಗುವಾಗಿ ಆ ಮಗು ಮುಂದೆ ಕಂಟಿನ್ಯೂ ಆಗಿರದೇ ಇದ್ರೆ ಅದನ್ನ ಮಾಡಬೇಕಾಗುತ್ತೆ. ಜೊತೆಗೆ ಎಂಪ್ಲಾಯ್ಮೆಂಟ್, ಆ ವಿದ್ಯಾರ್ಥಿ ನೌಕರಿಗೆ ಸೇರ್ಪಡೆಗೊಂಡಿದ್ರೆ ಯಾವುದಾದ್ರೂ ಒಂದು ನೌಕರಿಗೆ ಸೇರ್ಪಡೆಗೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಡಿಸ್ಕಂಟಿನ್ಯೂ ಮಾಡಿದ್ರೆ ಅದನ್ನ ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ಮೂರನೇದಾಗಿ ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಬಹಳ ದಿನಗಳಿಂದ ಆ ವಿದ್ಯಾರ್ಥಿ ತಮ್ಮ ಶಾಲೆಗೆ ಗೈರು ಹಾಜರಾಗಿದ್ರೆ ಆ ವಿದ್ಯಾರ್ಥಿಯನ್ನ ಇಲ್ಲಿ ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಆರ್ಫನ್, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್, ಇಲ್ಲಿ ನೀಡಿರ್ತಕ್ಕಂಥ ಯಾವುದೇ ಒಂದು ಆಪ್ಷನ್ ಅವನಿಗೆ ಅಪ್ಲೈ ಆಗದೆ ಇದ್ರೆ ಕೊನೆಯ ಆಪ್ಷನ್ ಆಗಿರ್ತಕ್ಕಂಥ ಅದರ್ ರೀಸನ್ಸ್ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿಕೊಂಡು ತಾವು ಇಲ್ಲಿ ಕಡ್ಡಾಯವಾಗಿ ಅದನ್ನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಮತ್ತೊಂದು ಬಹುಮುಖ್ಯವಾಗಿ ಆ ಮಗು ತಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆಗೊಂಡು ಅಲ್ಲಿ ಪ್ರಸ್ತುತ ಓದ್ತಾ ಇದ್ದಾನೆ ಅನ್ನೋದಾದ್ರೆ ತಾವು ಇಲ್ಲಿ ಎರಡನೇ ಆಪ್ಷನ್ ಆಗಿರ್ತಕ್ಕಂಥ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ನಾನ್ ಡ್ರಾಪ್ಔಟ್ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ರಿಮಾರ್ಕ್ಸ್ ನಲ್ಲಿ ಅದಕ್ಕೆ ಸಂಬಂಧಿಸಿದಂತ ಬಹಳಷ್ಟು ಆಪ್ಷನ್ಗಳಿದ್ದು ಅವುಗಳನ್ನ ತಾವು ತಮಗೆ ಅನ್ವಯಿಸ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಕ್ಟಿವ್ ಫಾರ್ ಇಂಪೋರ್ಟ್ ಆರ್ ಸ್ಟೇಟಸ್ ನಾಟ್ ನೋನ್, ಅಂದ್ರೆ ತಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಯಾವ ಶಾಲೆಗೆ ಹೋಗಿ ದಾಖಲಾಗಿದ್ದಾನೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗಿ ತಿಳಿದಿರದೇ ಇದ್ರೆ ತಾವು ಆಕ್ಟಿವ್ ಫಾರ್ ಇಂಪೋರ್ಟ್ ಆರ್ ಸ್ಟೇಟಸ್ ನಾಟ್ ನೋನ್ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ತಮ್ಮ ಬ್ಲಾಕ್ ನಲ್ಲಿಯೇ ಆ ಮಗು ಹೋಗಿ ಇನ್ನಾಗಿದ್ರೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ತಾವು ಇಲ್ಲಿ ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್ ಅಂತಕ್ಕಂಥದ್ದನ್ನ ತೆಗೆದುಕೊಳ್ಬೇಕಾಗುತ್ತೆ. ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟ್ರಿಕ್ಟ್, ಮೂರನೇ ಆಪ್ಷನ್ ಆಗಿರ್ತಕ್ಕಂಥದ್ದು ಬೇರೆ ತಾಲೂಕು ಅಥವಾ ಬೇರೆ ಬ್ಲಾಕ್ ಮತ್ತು ಬೇರೆ ಡಿಸ್ಟಿಕ್ಕಿಗೆ ಆ ವಿದ್ಯಾರ್ಥಿ ಹೋಗಿದ್ರೆ ಈ ಮೂರನೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬೇರೆ ರಾಜ್ಯಕ್ಕೆ ಹೋಗಿದ್ರೆ ನಾಲ್ಕನೇ ಆಪ್ಷನ್, ಬೇರೆ ದೇಶಕ್ಕೆ ಹೋಗಿದ್ರೆ ಐದನೇ ಆಪ್ಷನ್ ಅನ್ನ
ಇಲ್ಲಿ ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ವಿದ್ಯಾರ್ಥಿ ITI ಅಥವಾ ಪಾಲಿಟೆಕ್ನಿಕ್ ಕಾಲೇಜ್ಗೆ ಕಲಿಯಲಿಕ್ಕೆ ಹೋಗಿದ್ರೆ ಈ ಆಪ್ಷನನ್ನು ಗಾನ್ ಫಾರ್ ಸಮ್ ಅದರ್ ಮೋಡ್ ಆಫ್ ಸ್ಟಡಿ ಆರ್ ಕೋರ್ಸಸ್, ಬೇರೆ ಒಂದು ಯಾವುದಾದ್ರೂ ಕೋರ್ಸ್ ಅಥವಾ ಬೇರೆ ಒಂದು ಇದಕ್ಕಾಗಿ ಆ ವಿದ್ಯಾರ್ಥಿ ಹೋಗಿದ್ರೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಗಾನ್ ಫಾರ್ ಸ್ಟಡಿ ಇನ್ ನಾನ್ ರೆಗ್ಯುಲರ್ ಮೋಡ್, ಇದನ್ನ ಅದಕ್ಕೆ ಆ ಮಗುವಿಗೆ ಅನ್ವಯಿಸ್ತಕ್ಕಂಥದ್ದನ್ನ ತಾವು ಇಲ್ಲಿ ಕಡ್ಡಾಯವಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 4ನೇ ಆಪ್ಷನ್ ಆಗಿರ್ತಕ್ಕಂಥದ್ದು ಲೆಫ್ಟ್ ಸ್ಕೂಲ್ ವಿತೌಟ್ TC ನಾನ್ ಡ್ರಾಪ್ ಔಟ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮತ್ತಷ್ಟು ರಿಮಾರ್ಕ್ಸ್ಗಳು ಕಾಣಿಸ್ತಾ ಇದ್ದು ಅವುಗಳನ್ನು ತಾವು ಅಪ್ಡೇಟ್ ಮಾಡಬೇಕು. ನಂತರ ಕೊನೆಯ ಆಪ್ಷನ್ ಆಗಿರ್ತಕ್ಕಂಥದ್ದು ಲೆಫ್ಟ್ ಸ್ಕೂಲ್ ವಿತ್ TC ಕರೆಂಟ್ಲಿ ಮಾರ್ಕ್ಡ್ ಡ್ರಾಪ್ ಔಟ್ ಅಂತಕ್ಕಂಥದ್ದು, ಇಲ್ಲಿ ಅದನ್ನು ಸ್ಕೂಲ್ ತಮ್ಮ ಶಾಲೆಯಿಂದ TC ತೆಗೆದುಕೊಂಡು ಹೋಗಿ ಆ ಮಗು ಡ್ರಾಪ್ಔಟ್ ಆಗಿದ್ದರೆ ಅದನ್ನು ಇಲ್ಲಿ ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದ ರೀಸನ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದು ಅವುಗಳಲ್ಲಿ ಆ ರೀಸನ್ಗಳನ್ನ ತಾವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಇದು ಬಹುಮುಖ್ಯವಾಗಿ ತಮ್ಮ ಶಾಲೆಯಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕ್ಲಿಯರ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ವಿವರವಾಗಿ ನೀಡಿದ್ದೇನೆ ಎಂದು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಿಸಿದ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡಿ ಕೇಳಬಹುದು. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.